ಯರಗಟ್ಟಿ ಪೃಥ್ವಿ ಸೆಂಟ್ರಲ್ ಸ್ಕೂಲ್ಗೆ ನೋಟಿಸ್ ನೀಡಿ ಖಡಕ್ ಎಚ್ಚರಿಕೆ ನೀಡಿದ ಶಿಕ್ಷಣ ಇಲಾಖೆ. ಇಲಾಖೆಯ ಅನುಮತಿ ಇಲ್ಲದೆ 2026-27ನೇ ಸಾಲಿನಲ್ಲಿ ಅನಧಿಕೃತವಾಗಿ ಕೋಚಿಂಗ್ ನಡೆಸುತ್ತಿದ್ದ ಪೃಥ್ವಿ ಸೆಂಟರ್ ಸ್ಕೂಲ್ ಈ ಹಿಂದೆನೂ ಇದೇ ಶಾಲೆ ಸಂಸ್ಥೆಯು ಅನಧಿಕೃತವಾಗಿ ಶಾಲೆ ನಡೆಸ್ತಾ ಇತ್ತು. ಅವತ್ತು ಕೂಡ ಇವರ ಮೇಲೆ ಕ್ರಮ ಜರುಗಿಸಿ ರದ್ದು ಮಾಡಿತ್ತು ಶಿಕ್ಷಣ ಇಲಾಖೆ. ಈಗ ಮತ್ತೆ ಮಕ್ಕಳ ಮತ್ತು ಪಾಲಕರ ಹಾಗೂ ಶಿಕ್ಷಣ ಇಲಾಖೆಗಳ ಕಣ್ಣಿಗೆ ಮಣ್ಣು ಎರಚಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ರು ಪೃಥ್ವಿ ಸೆಂಟರ್ ಸ್ಕೂಲ್. ಸವದತ್ತಿ ಬಿಇಒ ಗಮನಕ್ಕೆ ಬಂದ ಕೂಡಲೇ ಎಚ್ಚೆತ್ತುಕೊಂಡು ಸವದತ್ತಿ ಬಿಇಒ ಎಎ ಖಾಜಿ ಇವರು ದಿನಾಂಕ 15/5/2026ರಂದು ನೋಟಿಸ್ ನೀಡಿ ಅನಧಿಕೃತ ನಡೆಸ್ತಾ ಇದ್ದ ಕೋಚಿಂಗ್ ಸೆಂಟರ್ ಶಾಲೆಯನ್ನ ಬಂದ್ ಮಾಡಬೇಕು, ಇಲ್ಲವಾದ್ರೆ ಕಾನೂನು ಪ್ರಕಾರ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿ ಎಷ್ಟು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ವಂಚನೆಯನ್ನ ತಪ್ಪಿಸಿದ್ದಾರೆ ಶಿಕ್ಷಣ ಇಲಾಖೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ VK5 ವಾಹಿನಿ. ಇದು ವಿಶಾಲ ಕರ್ನಾಟಕ ಸುದ್ದಿ. ಎಲ್ಲ ಪಾಲಕರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮಣ್ ಕಾಮನವರ್, ಸಾಮಾಜಿಕ ಹೋರಾಟಗಾರ ಹಾಗೂ VK5 TV ಸಂಸ್ಥಾಪಕ. ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ನೀವೆಲ್ಲರೂ ಒಳ್ಳೆ ಶಾಲೆಗಳಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಾ. ನೀವು ಮಾಡಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನೀವು ಮಾಡ್ತಾ ಇರೋದು ಸರಿನಾ? ನಾನು ಪ್ರತಿಯೊಂದು ನಿಮ್ಮ ಮುಂದೆ ತಿಳಿಸ್ತಾ ಬರ್ತೀನಿ. ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ತಾ ಇದ್ದೀರಾ. ಜೊತೆಗೆ ಶಾಲೆಯ ಸಂಸ್ಥೆಯರು ಕೂಡ ದುಡ್ಡಿನ ಆಸೆಗೆ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅದು ಹೇಗೆ? ಮಕ್ಕಳನ್ನ ನಾವು ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ಶಾಲೆಗಳಿಗೆ ಸೇರಿಸಿರ್ತೀವಿ, ಮಕ್ಕಳ ಭವಿಷ್ಯ ಹೇಗೆ ಹಾಳಾಗುತ್ತದೆ ಅಂತ ಎಷ್ಟೋ ಪಾಲಕರ ಪ್ರಶ್ನೆ. ನಾನು ಹೇಳ್ತಿರೋದು ಒಂದೇ, ಎಷ್ಟೋ ಶಾಲೆಗಳು 60 to 70% ಶಾಲೆಗಳು ಅನಧಿಕೃತವಾಗಿದ್ದಾವೆ. ಹೇಗಪ್ಪ ಅನಧಿಕೃತ ಅಂತಂದ್ರೆ, ಶಾಲೆಗಳು ಒಂದು ಯಾವುದೋ ಬೇರೆ ಊರಿನಲ್ಲಿ ಪಟ್ಟಣದಲ್ಲಿ ಅನುಮತಿ ಪಡೆದಿರುತ್ತದೆ, ಅಲ್ಲಿ ಸಂಬಂಧಪಟ್ಟ ದಾಖಲಾತಿಗಳನ್ನು ನೀಡಿ ಅನುಮತಿ ಪಡೆದಿರುತ್ತದೆ. ಆ ಶಾಲೆ ನಡೆಸ್ತಾ ಇರೋದು ಬೇರೆ ಊರಿನಲ್ಲಿ ಅಥವಾ ಬೇರೆ ಒಂದು ಲೀಸ್ ಮೇಲೆ ಕೊಟ್ಟಿರ್ತಾರೆ ಯಾರಿಗೋ ಸಂಸ್ಥೆಯವರು. ಆ ಲೀಸ್ ಮೇಲೆ ಬೇರೆ ಒಂದು ಊರಿನಲ್ಲಿ ನಡೆಸ್ತಾ ಇರುತ್ತಾರೆ. ಅದರ ಸಂಬಂಧಪಟ್ಟ ಕಾಗದಗಳು ಯಾವ ಊರಿನ ಶಾಲೆ ಇರುತ್ತೆ ಆ ಊರಿಗೆ ಸಂಬಂಧಪಟ್ಟಂಗೆ ಆ ಶಾಲೆಗಳ ಆ ದಾಖಲಾತಿಗಳು ಊರಿನ ಹೆಸರುಗಳು ಇರುತ್ತದೆ. ಅದನ್ನ ಯಾರು ಯೋಚನೆ ಮಾಡಿರಲ್ಲ, ಯಾವ ಪಾಲಕರು ಕೂಡ ಅದನ್ನು ಯೋಚನೆ ಮಾಡಲ್ಲ. ಆ ಊರಿನಲ್ಲಿ ಶಾಲೆ ಇದೆ, ಆ ಶಾಲೆಗೆ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಆಮೇಲೆ ಅಲ್ಲಿ ನಮಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಹೌದು, ಆ ಸರ್ಟಿಫಿಕೇಟ್ ಕೂಡ ಅಧಿಕೃತನ ಅನಧಿಕೃತನ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅಧಿಕೃತ ಗೊತ್ತಾಗೋಕ್ ಸಾಧ್ಯನೇ ಇಲ್ಲ. ಅವ್ರು ಕೊಟ್ಟಿರ್ತಾರೆ, ನಾವು ತಗೋತೀವಿ, ನಾಳೆ ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಸರ್ಕಾರಿ ಹುದ್ದೆಗೂ ಕೂಡ ನಾವು ಹೆಜ್ಜೆ ನೀಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸ ಸಿಗೋಕಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅವಾಗ ಇದೇ ದಾಖಲಾತಿ ಕಲಿತಂತ ದಾಖಲಾತಿ SSLC 7th PUC ಡಿಗ್ರಿ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಈ ದಾಖಲಾತಿಗಳು ಅಲ್ಲಿ ಯಾರು ಏನೋ ವಿಷಯಗಳನ್ನ ತೆಗಿಲಿಲ್ಲ ಅಂದ್ರೆ ದಾಟಿ ಹೋಗ್ಬಿಡ್ತೈತಿ. ಅಕಸ್ಮಾತ್ ನಮಗೆ ಯಾರೋ ನಮ್ಮ ಮನೆಯಲ್ಲಿ ಆಯ್ತು, ಯಾರೋ ಸಂಬಂಧಿಕರು ಅಥವಾ ಫ್ರೆಂಡ್ಶಿಪ್ದವರು ನಮ್ಗೆ ಈ ಬೇಡದವರಿದ್ರೆ ನಮ್ಮ ಮೇಲೆ ಒಂದು ಅಲಿಗೇಷನ್ ಮಾಡಿದ್ರೆ, ಆ ಶಾಲೆ ಅನಧಿಕೃತ ಇದೆ ಅಂತ ಅವ್ರಿಗೆ ಗೊತ್ತಿದ್ದಾಗ ಅಲಿಗೇಷನ್ ಮಾಡಿದ್ರೆ, ನೀವು ಸುಮಾರು ವರ್ಷದಿಂದ ಪಟ್ಟಂತ ಶ್ರಮ ಎಲ್ಲ ಮನ್ಪಾಲಾಗುತ್ತದೆ. ಇದೆಲ್ಲ ನಿಮಗೆ ಹೆಂಗ್ ಗೊತ್ತು? ನೀವೇನು ಹೇಳ್ತಾರೆ, ಯಾವ ಆಧಾರ ಮೇಲೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ತಿರ್ಬೋದು. ನಮ್ಮ ಸಂಬಂಧಿಕರಿಗೆ ಒಬ್ಬರದು ಶಾಲೆಯಲ್ಲಿ ಕಲಿತಾ ಆಮೇಲೆ ಒಂದು ದೊಡ್ಡ ನೌಕರಿ, ಒಂದು ದೊಡ್ಡ ಸರ್ಕಾರಿ ಹುದ್ದೆ ಸಿಕ್ಕಾಗ
ಅವರ ಗೆಳೆಯ ಒಬ್ಬ ಗೊತ್ತಿತ್ತು ಅವನಿಗೆ, ಆ ಶಾಲೆ ಪಟ್ಟಣದಲ್ಲಿ ಪರ್ಮಿಷನ್ ಸಿಕ್ಕಿತ್ತು, ಒಂದು ತಾಲೂಕಾ ಮಟ್ಟದಲ್ಲಿ ಪರ್ಮಿಷನ್ ಇತ್ತು, ಅದು ಒಂದು ಗ್ರಾಮೀಣ ಹಳ್ಳಿಯಲ್ಲಿ ನಡೆಸ್ಕೊಂತ ಬಂದಿದ್ರು. ಬಟ್ ಕಾಗದಗೆಲ್ಲ ಆ ಗ್ರಾಮೀಣ ಹೆಸರೇ ಇತ್ತು. ಗ್ರಾಮೀಣ ಹೆಸರಿದ್ದಾಗ ಅವನು ಅಲಿಗೇಷನ್ ಮಾಡಿದ, ಈ ಶಾಲೆ ಅವನು ಗ್ರಾಮೀಣ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಶಾಲೆಯಲ್ಲಿ. ಆ ಶಾಲೆ ದಾಖಲಾತಿಗಳನ್ನ ಶಿಕ್ಷಣ ಇಲಾಖೆಯಲ್ಲಿ ತೆಗೆಸಿ ನೋಡಿದಾಗ ಆ ಶಾಲೆ ಸಿಕ್ಕಿರೋದು ತಾಲೂಕಾ ಮಟ್ಟದಲ್ಲಿ ಅನುಮತಿ ಪಡೆದಿದೆ. ಶಾಲೆ ಇರೋದು ಗ್ರಾಮೀಣ ಪ್ರದೇಶದಲ್ಲಿ. ಈ ಶಾಲೆಗೆ ಅನುಮತಿ ಹೆಂಗ್ ಸಿಕ್ತು, ಈ ಶಾಲೆ ಅನಧಿಕೃತ ಅಲ್ಲ ಅಂತ ಹಾಕಿದಾಗ ಆ ಸರ್ಕಾರಿ ಹುದ್ದೆ ಕೊಟ್ಟಿರುವಂತ ಎಲ್ಲ ದಾಖಲಾತಿಗಳು ಸುಳ್ಳು ಎಂದು ಪರಿಗಣಿಸಿ ಅವನು ಸಿಕ್ಕಂತ ಸರ್ಕಾರಿ ಹುದ್ದೆ ಕ್ಯಾನ್ಸಲ್ ಆಯ್ತು. ಅವನು ಸುಮಾರು ವರ್ಷದಿಂದ ಕಲಿತು ಬಂದಿರಂತ ಶ್ರಮ ಎಲ್ಲ ಮನ್ಪಾಲಾಯ್ತು. ಇದು ನನ್ನ ಗಮನಕ್ಕೆ ಬಂದ್ಮೇಲೆ ಎಷ್ಟೋ ಶಾಲೆಗಳು ಅಧಿಕೃತ ಇಲ್ಲ, ಅನಧಿಕೃತ ಇದ್ದಾವೆ. ನನಗೆ ಒಂದಿಬ್ರು ಪಾಲಕರು ಕಂಪ್ಲೇಂಟ್ ಮಾಡಿದ್ರು, ಸರ್ ಈ ಶಾಲೆ ಇಲ್ಲಿ ಪರ್ಮಿಷನ್ ಇದೆ. ಹೋದ ವರ್ಷ ಬೆಳಗಾಂ ಜಿಲ್ಲೆ ಯರಗಟ್ಟಿ, ಸವದತ್ತಿ ತಾಲೂಕಿನ ಯರಗಟ್ಟಿಯಲ್ಲಿ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಅಂತ ಇತ್ತು. ಆ ಶಾಲೆ ಪರ್ಮಿಷನ್ ಇರೋದು ಯರಗಟ್ಟಿ ಪಟ್ಟಣದಲ್ಲಿ. ಶಾಲೆ ನಡೆಸ್ತಾ ಇರೋದು ರೈನಾಪುರ ಎಂಬ ಗ್ರಾಮದಲ್ಲಿ. ಅದು ಪಂಚಾಯಿತಿ ಸೊಪ್ಪಡ್ಲು ಪಂಚಾಯಿತಿ ಬರುತ್ತೆ. ನಾನು ಸೊಪ್ಪಡ್ಲು ಪಂಚಾಯಿತಿಯವ್ರನ್ನ ಮಾಹಿತಿ ಕೇಳಿದೆ, ಏನಂತ, ನಿಮ್ಮ ವ್ಯಾಪ್ತಿಯಲ್ಲಿ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಇದೆಯಾ ಅಂತ. ಹೌದು ಇದೆ, ನಮ್ಮ ವ್ಯಾಪ್ತಿಯಲ್ಲಿ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ನಡೀತಾ ಇದೆ ಅಂದ್ರು. ಆಮೇಲೆ ಯರಗಟ್ಟಿ ಪಟ್ಟಣ ಪಂಚಾಯತಿಗೆ ಒಂದು ಮಾಹಿತಿ ಕೇಳಿದೆ, ಏನಂತ, ನಿಮ್ಮ ವ್ಯಾಪ್ತಿಯಲ್ಲಿ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಶಾಲೆ ಇದೆಯಾ, ನಡೀತಾ ಇದೆಯಾ ಅಂತ. ಅವರು ನನಗೆ ವಾಪಸ್ ಮರಳಿ ಉತ್ತರ ಕೊಟ್ಟರು, ಏನಂತಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಈ ಹೆಸರಿನ ಶಾಲೆ ಇರುವುದಿಲ್ಲ ಅಂತ. ಶಿಕ್ಷಣ ಇಲಾಖೆಗೂ ಕೂಡ ಕೇಳಿದೆ, ಈ ಶಾಲೆ ಅನುಮತಿ ಯಾವ ಜಾಗದಲ್ಲಿ ಪಡೆದಿದೆ ಅಂತ. ಅವ್ರು ಹೇಳಿದ್ರು ಯರಗಟ್ಟಿ ಪಟ್ಟಣದಲ್ಲಿ ಪಡೆದಿದೆ ಅಂತ ಹೇಳಿ. ಸರ್ವೆ ನಂಬರ್ ಕೂಡ ಹೇಳಿದ್ರು, ಬಾಗಲಕೋಟೆ ರೋಡಿಗೆ ಅದು ಹೇಳಿದ್ರು. ಬಟ್ ಈ ಶಾಲೆ ಅಲ್ಲಿ ಇಲ್ಲ. ನಾನು ಹೋಗಿ ನೋಡಿದ್ರೆ ಎಲ್ಲಿತ್ತು, ರೈನಾಪುರ ಗ್ರಾಮದಲ್ಲಿತ್ತು. ಹಿಂಗಿರುವಾಗ ನಾನು ಶಿಕ್ಷಣ ಇಲಾಖೆಗೆ ತಿಳಿಸಿದೆ, ಈ ಶಾಲೆ ಸರಿಯಾಗಿ ಅನುಮತಿ ಪಡೆದಿಲ್ಲ, ಅದು ಅನುಮತಿ ಪಡೆದ ಸ್ಥಳದಲ್ಲಿ ಇಲ್ಲ, ಅನಧಿಕೃತವಾಗಿ ಬೇರೆ ಸ್ಥಳದಲ್ಲಿ ನಡೆಸ್ತಾ ಇದ್ದಾರೆ ಅಂತ ತಕ್ಷಣ ಶಿಕ್ಷಣ ಇಲಾಖೆಯವರು ಕೂಡ ಎಚ್ಚೆತ್ತುಕೊಂಡು ಅವರ ಮೇಲೆ ಕ್ರಮ ಜರುಗಿಸಿ ಕೂಡಲೇ ರದ್ದು ಮಾಡಬೇಕು, ರದ್ದು ಮಾಡಿದ್ರು. ಬಂದ್ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ವರ್ಗಾವಣೆ ಮಾಡಿದ್ರು. ಹೌದು, ನಾನು ಇವಾಗನೇ 4 ವರ್ಷ ಆಯ್ತು ಆ ಶಾಲೆ ಪ್ರಾರಂಭವಾಗಿ. 4 ವರ್ಷದಿಂದ ಕಲ್ತಂತ ಮಕ್ಕಳು ಹಂಗಾರೆ ಅನಧಿಕೃತ ಶಾಲೆಯಲ್ಲಿ ಕಲ್ತಂಗೆ ಆಯ್ತಲ್ಲ. ಯಾಕೆ? ಶಿಕ್ಷಣ ಇಲಾಖೆದವರು ಲೆಟರ್ ಕೊಟ್ರಲ್ಲ ನನಗೆ, ಆ ಶಾಲೆ ಅನಧಿಕೃತ ಇದೆ ಅಂತೇಳಿ. ಬೆಂಗಳೂರು ಧಾರವಾಡ ಶಿಕ್ಷಣ ಆಯುಕ್ತರು ಕೂಡ ಲೆಟರ್ ಹಾಕಿದ್ರು, ಅನಧಿಕೃತ ಶಾಲೆ ಇದೆ, ಕೂಡಲೇ ಬಂದ್ ಮಾಡ್ಬೇಕಂತೇಳಿ. ಹೀಗೆ ಎಷ್ಟೋ ಶಾಲೆಗಳು ಕೂಡ ಇದೇ ತರ ಇದಾವೆ. ಆಮೇಲೆ ಅವ್ರ ಶಾಲೆಯವರು ಅಪೀಲ್ ಹೋಗಿ ಏನೋ ನಾನು ಇದೇ ಜಾಗದಲ್ಲಿ ಕಟ್ತಾ ಇದೀವಿ ಅಂತೇಳಿ ಡೇಟ್ ತಗೊಂಡು ಅವ್ರು ಬಂದು ನೋಡೋಷ್ಟ್ರಲ್ಲಿ ಈ ಶಾಲೆ ಪ್ರಾರಂಭ ಮಾಡಿದ್ರು, ಕಟ್ಟಿದ್ರು. ಆ ಇಲಾಖೆಯಿಂದ ಒಬ್ಬರನ್ನ ನೋಡಕ್ ಬಿಟ್ರು. ಆ ಇಲಾಖೆಯವ್ರು ಬಂದು ನೋಡಿದ ತಕ್ಷಣ ಆ ಶಾಲೆ ಇತ್ತಲ್ಲಿ, ಆ ಶಾಲೆ ಕರೆಕ್ಟ್ ಆಗಿದೆ ಅಂತ ಅವ್ರು ವಾಪಸ್ ರಿಪೋರ್ಟ್ ಕಳಿಸಿದ್ರು. ಹಂಗಾರೆ ಇದನ್ನ ಎನ್ಕ್ವೈರಿ ಮಾಡಕ್ ಹಚ್ಚಿದ್ರೆ ಸಂಸ್ಥೆಯವರು, ಆ ಶಿಕ್ಷಣ ಇಲಾಖೆಯವರು ಇದರಲ್ಲಿ ಶಾಮೀಲಾಗಿ ಸಿಕ್ಕೋತಾರೆ. ಹೆಂಗಂದ್ರೆ ಪಟ್ಟಣ ಪಂಚಾಯತಿಯವರು ನಮಗೆ ಲೆಟರ್ ಕೊಟ್ಟಿದ್ದಾರೆ, ನಮ್ಮ ವ್ಯಾಪ್ತಿಯಲ್ಲಿ ಈ ಶಾಲೆನೇ ಇಲ್ಲ ಅಂತ ಹೇಳಿ. ಸೊಪ್ಪಡ್ಲ ಗ್ರಾಮ ಪಂಚಾಯತಿಯವರು ಲೆಟರ್ ಕೊಟ್ಟಿದ್ದಾರೆ, ಈ ಶಾಲೆ ನಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ. ಮತ್ತೆ ಅವರು ಅಪೀಲ್ ಹೋದ್ಮೇಲೆ, ಆ ಇಲಾಖೆಗೆ ಅಪೀಲ್ ಹೋದ್ಮೇಲೆ ಆ ಇಲಾಖೆಯಿಂದ ಆರ್ಡರ್ ಮಾಡಿದ್ರು, ಆ ಶಾಲೆ ಇದೆಯೋ ಚೆಕ್ ಮಾಡಿ ಅಂತೇಳಿ. ಅವ್ರು ಬರೋಷ್ಟರಲ್ಲಿ ಆ ಶಾಲೆ ಪ್ರಾರಂಭ ಮಾಡಿದ್ರು. ಅದೇ ಜಾಗ ಪಕ್ಕದಲ್ಲಿ ಸ್ಟಾರ್ಟ್ ಮಾಡಿ ಕಟ್ಟಿದ್ದಾರೆ. ಅವರು ಶಾಲೆ ಕರೆಕ್ಟ್ ಆಗಿದೆ ಅಂತ ಅನುಮತಿ ಕೊಟ್ರು. ಈಗ ಅದೇ ಶಾಲೆನ ಈ ರಜೆ ದಿನದಲ್ಲಿ ಪರ್ಮಿಷನ್ ಇಲ್ಲ. ಅದಕ್ಕೆ BO ಕಾಜಿಯವ್ರಿಗೆ ನಾನು, ಸರ್ ಈ ತರ ನಡೀತಾ ಇದೆ ಹೆಂಗೆ ಅಂತ. ಟೋಟಲ್ ಆಗಿ ಅದೊಂದೇ ಶಾಲೆ ತಗೋಯಿಲ್ಲ, ನಾನು ಎಲ್ಲ ಕೂಡ ಎಲ್ಲೆಲ್ಲಿ ನಡೀತಾ ಇದೆ ಸರ್ ಅವ್ರಿಗೆಲ್ಲ ಗಮನ ತಂದು ಮಕ್ಕಳ ಭವಿಷ್ಯವನ್ನು ಯಾವುದೇ ರೀತಿ ತೊಂದರೆ ಆಗ್ಲಂಗೆ ಅನಧಿಕೃತವಾಗಿ ನಡೆಸೋದು ಬಿಟ್ಟು ಅಧಿಕೃತವಾಗಿದ್ದಾವ ಅವನಷ್ಟೇ ಸ್ಟಾರ್ಟ್ ಮಾಡ್ರಿ, ವಿದ್ಯಾರ್ಥಿಗಳಿಗೂ ಗೊತ್ತಿರಲ್ಲ, ಯಾವ್ದು ಪಾಲಕರಿಗೆ ಗೊತ್ತಿರಲ್ಲ ಅಂತ ನಾನು ಸವದತ್ತಿ BO ಅವರು ಕಾಜಿ ಅವರಿಗೆ ನಾನು ಗಮನಕ್ಕೆ ತಂದೆ. ಅವರು ಕೂಡ ನಮಗೆ ಸ್ಪಂದನೆ ಮಾಡಿದ್ರು, ಇಲ್ಲ ನಾನು ಇದ್ರ ಮೇಲೆ ಇದು ನೀವು ಒಳ್ಳೆ ವಿಷಯಕ್ಕೆ ಕೈ ಹಾಕಿದ್ರ, ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರ, ನಿಮ್ಮ ಜೋಡಿ ನಾನು ಕೈ ಜೋಡಿಸ್ತೀನಿ. ಆದ್ರೆ ಈ ತರ ಅನಧಿಕೃತ ಯಾವ್ದಾದ್ರು ಒಂದು ಶಾಲೆ ಕೋಚಿಂಗ್ ಸೆಂಟರ್ ಇದ್ರೆ ನಾನು ಅವ್ರ ಮೇಲೆ ಕೂಡಲೇ ಕ್ರಮ ಕೈಗೊಳ್ತೀನಿ ಅಂತೇಳಿ ಅವ್ರು ನನಗೆ ಮಾತು ಕೊಟ್ಟು, ಅದ್ರ ಮೇಲೆ ಎಲ್ಲಾ ಶಾಲೆಗಳಿಗೆ ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಹೇಳಿದ್ರು, ಯಾವ್ದೇ ಅನಧಿಕೃತ ಶಾಲೆಗಳಿದ್ರೆ ಕೂಡಲೇ ಬಂದ್ ಮಾಡ್ಬೇಕಂತ. ಆದ್ರೂ ಇಷ್ಟೆಲ್ಲಾ ವಿಷಯ ಹೊರಗೆ ಬಂದ್ರು ಕೂಡ
ಯರಗಟ್ಟಿ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಅವರು ಆ ಕೋಚಿಂಗ್ ಸೆಂಟರ್ನ ಬಂದ್ ಮಾಡಿರಲಿಲ್ಲ. ಆ 15/5/2026 ಪಿ ಅವರು ಖುದ್ದಾಗಿ ಆ ಶಾಲೆಗೆ ಭೇಟಿ ನೀಡಿದ ಆ ಶಾಲೆಗೆ ಒಂದು ನೋಟಿಸ್ ಕೊಟ್ಟರು, ನೀವು ಕೋಚಿಂಗ್ ಸೆಂಟರ್ ಅನಧಿಕೃತವಾಗಿ ನಡೆಸ್ತಾ ಇದ್ದೀರಾ, ಕೂಡಲೇ ಬಂದ್ ಮಾಡ್ಬೇಕಂತೇಳಿ. ನಾ ಕೇಳ್ತೀನಿ, ಶಿಕ್ಷಣ ಇಲಾಖೆಯವರು ಆ ಸಂಸ್ಥೆಯವರಿಗೆ ಎಷ್ಟು ನೋಟಿಸ್ ಕೊಡ್ತೀರಾ? ಎಷ್ಟು ಸಾರಿ ಶಿಕ್ಷಣ ಇಲಾಖೆಗೆ ಕಣ್ಣಿಗೆ ಮಣ್ಣು ಏರಿಸ್ತಾರೆ? ಇವಾಗ ಕೂಡ ಆ ಶಾಲೆ ಅಧಿಕೃತ ಇದೆ ಅಂತ ಎಷ್ಟೋ ಪಾಲಕರು ನಂಬಿದ್ದಾರೆ. ಸ್ವಲ್ಪ ದಿನಗಳ ಮಟ್ಟಿಗೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಕೂಡಿದಾವೆ. ಸ್ವಲ್ಪ ದಿನಗಳ ಮಟ್ಟಿಗೆ ಶಿಕ್ಷಣ ಇಲಾಖೆಗೆ ನಾನು ಆ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಒಪ್ಪಿಸ್ತೇನೆ. ಆ ಶಾಲೆ ಯಾವ ರೀತಿಯಾಗಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿದ್ದಾರೆ ಅದನ್ನು ಒಂದೊಂದಾಗಿ ನಾನು ಹೇಳ್ತಾ ಇರ್ತೇನೆ. ಎಲ್ಲ ಪಾಲಕರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ನಾನು ಇದೇ ಶಾಲೆ ಅಂತ ನಾನು ಯಾವುದೂ ಹೇಳಕ್ ಹೋಗಲ್ಲ. ನಿಮಗೆ ಯಾವ್ದಾದ್ರು ಒಂದು ಶಾಲೆ, ಈ ಶಾಲೆ ಅಧಿಕೃತ ಇದೆಯೋ ಅನಧಿಕೃತ ಇದೆಯೋ, ತಮ್ಮ ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ, ನಾನು ನೋಡ್ಬೇಕು, ಅದು ನಮ್ಗೆ ಗೊತ್ತಾಗಬೇಕು ಅಂತಂದ್ರೆ ನೀವು ಕೂಡಲೇ ಏನ್ ಮಾಡಿ, ಈ ಶಾಲೆಗೆ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಈ ಶಾಲೆ ಅಧಿಕೃತನೋ ಅನಧಿಕೃತ ಇದೆಯೋ, ಈ ಶಾಲೆ ನಿಮ್ಮ ಇಲಾಖೆಯಿಂದ ಅನುಮತಿ ಪಡೆದಿದೆಯೋ ಇಲ್ಲೋ ಅಂತ ನೀವು ಶಿಕ್ಷಣ ಇಲಾಖೆ ಆ ಸಂಬಂಧಪಟ್ಟ BO ಆಫೀಸಿಗೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿಗೆ ಒಂದು ಲೆಟರ್ ಹಾಕಿ, ನಮ್ಮ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ, ಈ ಶಾಲೆ ಅಧಿಕೃತ ಇದೆಯಾ, ಎಲ್ಲ ರೀತಿಯಿಂದ ದಾಖಲಾತಿಯಲ್ಲಿ ಒಂದು ಸರಿ ಇದೆಯಾ ಅಂತ ಒಂದು ಲೆಟರ್ ಹಾಕಿ ಅದಕ್ಕೆ ಉತ್ತರ ನೀಡಿ ಅಂತೇಳಿ ಕೊನೆಯದಾಗಿ ನಮಗೆ ಉತ್ತರ ಮಾಹಿತಿ ವಾಪಸ್ ನೀಡಬೇಕೆಂದು ಕೇಳಿ ಕೆಳಗಡೆ ಅವರು ನಿಮಗೆ ಕೇಳುತ್ತಾರೆ. ಇಲ್ಲಪ್ಪ ನಮಗೆ ಅಕಸ್ಮಾತ್ ನನ್ಗೆ ಕೇಳಕ್ ಆಗಲ್ಲ, ನಮಗೆ ಧೈರ್ಯ ಬರೋದಿಲ್ಲ ಅಂತಂದ್ರೆ ಇದರಲ್ಲಿ ಕೆಳಗಡೆ ನನ್ನ ನಂಬರ್ ಇದೆ, ನನಗೆ ಕಾಲ್ ಮಾಡಿ, ಸರ್ ಇಂಥ ಸ್ಕೂಲಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಈ ಶಾಲೆ ಅಧಿಕೃತ ಇದೆಯೋ ಅನಧಿಕೃತ ಇದೆಯೋ ದಯವಿಟ್ಟು ಕೇಳಿ ಹೇಳು ಅಂತಂದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ. ಇಂಥ ಶಾಲೆಗಳು ನಾವು ದುಡ್ಡಿನ ಆಸೆಗೆ ಎಲ್ಲೋ ಪರ್ಮಿಷನ್ ತಗೊಂಡು ಯಾವುದೋ ಜಾಗದಲ್ಲಿ ನಡೆಸ್ತಾ ಇರುತ್ತಾರೆ. ಎಷ್ಟೋ ವಿದ್ಯಾರ್ಥಿಗಳ ಜೀವನ ಆಮೇಲೆ ಪಟ್ಟಂತ ಶ್ರಮ ಎಲ್ಲ ನೀರು ಪಾಲಾಗುತ್ತದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಇದೆ. ಆ ಮಾತಿಗೆ ಇಲ್ಲಿ ಕಲಿತು ಮುಂದೆ ಒಂದು ಸರ್ಕಾರ ಹುದ್ದೆ ಪಡಿಬೇಕಂತ ಆಸೆ ಇಟ್ಕೊಂಡವರು ನಾಳೆ ಯಾವುದೋ ಒಬ್ರು ನಮಗೆ ಬೇಡ, ಇವಾಗೆಲ್ಲ ಹೆಂಗಿದೆ, ಶೇಡಿಗೆ ಶೇಡು, ಮೂವಿಗೆ ಮೂವಿ, ಈ ತರ ನಡೀತಾ ಇದೆ ಜಗತ್ತು. ಆ ಟೈಮ್ದಾಗ ಅವ್ನು ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಎಷ್ಟೋ ಪರಿಶ್ರಮ ತಗೊಂಡು ಓದಿ ಎಲ್ಲ ಬರ್ದಿರ್ತಾನೆ. ಅವ್ನು ಕಲ್ತಂತ ಇವಾಗೆಲ್ಲ ಅವ್ನು ಸರ್ಕಾರಿ ನೌಕರಿ ಎಷ್ಟು ಬರ್ದ, ಎಕ್ಸಾಮ್ ಹೆಂಗ್ ಬರ್ದ, ಯಾವ ರೀತಿ ಅವ್ನು ಪಾಸ್ ಆದ, ಅವ್ನು ಕಲ್ತಂತ ಶಾಲೆ ಯಾವುದು, ಅಧಿಕೃತನ ಅನಧಿಕೃತನ ಎಲ್ಲ ತೆಗಿತಾರೆ. ಗ್ರಾಮೀಣದಲ್ಲಿ ಕಲ್ತಾನೋ ಪಟ್ಟಣದಲ್ಲಿ ಕಲ್ತಾನೋ, ಅದ್ ಪಟ್ಟಣದಲ್ಲಿ ಪರ್ಮಿಷನ್ ಸಿಕ್ಕಿತ್ತು, ಗ್ರಾಮೀಣದಲ್ಲಿ ಸರ್ಟಿಫಿಕೇಟ್ ಕೊಟ್ಟು ಅವನ ಅಕಸ್ಮಾತ್ ಸರ್ಕಾರಿ ಹುದ್ದೆಗೆ ಸೇರಿದ್ದೇ ಆಗಿದ್ರೆ ಅವನು ಇಷ್ಟು ವರ್ಷದಿಂದ ಪಟ್ಟಂತ ಶ್ರಮವೆಲ್ಲ ನೀರು ಪಾಲಾಗುತ್ತದೆ. ಅದಕ್ಕೆ ಎಲ್ಲ ಪಾಲಕರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದ್ರೆ, ತಮ್ಮ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸ್ತಾ ಇದ್ದೀರಾ, ಒಳ್ಳೆ ವಿದ್ಯಾಭ್ಯಾಸ ನೀಡ್ತಾ ಇದ್ದೀರಾ, ಅದರ ಜೊತೆಗೆ ನೀವು ಹಚ್ಚಿರುವಂತ ಅಡ್ಮಿಷನ್ ಮಾಡಿರುವಂತ ಶಾಲೆ ಕೂಡ ಅಧಿಕೃತವಾಗಿದೆಯೋ ಸರಿಯಾಗಿ ಪರಿಶೀಲಿಸಿ. ಈಗ ಆ ಶಾಲೆಯನ್ನು ಕೇಳೋಕೆ ಹೋದ್ರೆ ನೀವು ಅವರು ಕೂಡ ಯಾವುದೇ ಮಾಹಿತಿ ನೀಡುವುದಿಲ್ಲ. ಯಾಕಂದ್ರೆ ಶಾಲೆಗೆ ಸೇರಿಸಬೇಕಾದ್ರೂ ಕೂಡ ಒಂದು ತುಂಬಾ ಕಷ್ಟ ಇರುತ್ತೆ. ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಇವ್ರಿಗೆ ಇನ್ಫ್ಲೂಯೆನ್ಸ್ ಹಚ್ಚಿ ನಾವು ಅಡ್ಮಿಷನ್ ಮಾಡಿಸ್ತಾ ಇರ್ತೀವಿ. ಅಂಥದ್ರಲ್ಲಿ ನಿಮ್ಮ ಶಾಲೆ ಅಧಿಕೃತ ಇದೆಯೋ ಅನಧಿಕೃತ ಇದೆಯೋ ಅಂತ ನಾವು ಕೇಳೋಕೆ ಹೋದ್ರೆ ಅವರು ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೋದಿಲ್ಲ. ಹಿಂಗಿರುವಾಗ ಎಷ್ಟೋ ಪಾಲಕರು ಕೂಡ ಈ ವಿಷಯಗಳನ್ನ ಕೇಳೋಕೆ ಹೋಗುದಿಲ್ಲ. ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ, ನಿಮಗೆ ಕೇಳಬೇಕಂದ್ರೆ ಆ ಶಾಲೆ ಅಧಿಕೃತನ ಅನಧಿಕೃತ ಅಂತ ಕೇಳಬೇಕಂದ್ರೆ ನೀವು ಅಲ್ಲಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಲ್ಲ ಉಪನಿರ್ದೇಶಕರು DDP ಆಫೀಸ್ ಅಂತ ಇರುತ್ತೆ, ಅಲ್ಲಿ ಲೆಟರ್ ಹಾಕಿ ಮಾಹಿತಿ ಪಡೆದುಕೊಳ್ಳಿ. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಈ ನಂಬರ್ಗೆ ಕಾಲ್ ಮಾಡಿ ನನ್ನ ಕಡೆಯಿಂದ ಮಾಹಿತಿ ತಗೊಳ್ಳಿ. ನೀವು ಯಾವ ಶಾಲೆ ಅಧಿಕೃತ ಇದೆಯೋ ಅನಧಿಕೃತ ಅಂತ ಡೌಟ್ ಬಂದರೆ ನನ್ನನ್ನ ಸಂಪರ್ಕಿಸಿ, ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಅಂತ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವೀಕ್ ಆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ